ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಿಂದ ಹುಂಡೈ H1 ಕಾರ್ ಜೊತೆಗೆ ಇವರು ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ಕಾರಣ ಎಂದೂ ಕಾಣದ ಸ್ವರ್ಗ ನೋಡಬೇಕು ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ತಪ್ಪದೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಸ್ನೇಹಿತರೆ ಹುಂಡೈ H1 ಕಾರ್ನ ಒಂದು ಬ್ಯಾಕ್ ಸೈಡಲ್ಲಿ ನಿಂತ್ಕೊಂಡು ಕೂಡ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ನೋಡೋದಕ್ಕೆ ಸ್ನೇಹಿತರೆ ತುಂಬ ಸಖತ್ ಆ್ಯಂಡ್ ಸ್ಲಿಮ್ ಆಗಿದ್ದಾರೆ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಸೊ ಬನ್ನಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಎಂದೂ ಕಾಣದ ಸ್ವರ್ಗ ನೋಡಬೇಕು, ಮಹಿಳೆಯರ ಗದ್ದೆ ನಿಧಾನವಾಗಿ ಬಿಸಿಯಾಗುತ್ತದೆ, ಅದೇ ರೀತಿ ನಿಧಾನವಾಗಿ ನೆಮ್ಮದಿ ಕೂಡ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಜನರು ಬೇಗ ಗದ್ದೆಯಲ್ಲಿ ನುಗ್ಗಿಸಿ ಕೆಲಸ ಮಾಡಿ ಬಿಡುತ್ತಾರೆ. ನಿಧಾನವಾಗಿ ಹೆಚ್ಚಿನ ಸಮಯದವರೆಗೆ ಕೆಲಸ ಮಾಡುವಂಥ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸ್ನೇಹಿತರೆ ನಿಧಾನವಾಗಿ ಹೆಚ್ಚಿನ ಸಮಯದವರೆಗೆ ಗದ್ದೆ ತೋಡಿದರೆ ಎಂದೂ ಕಾಣದ ಸ್ವರ್ಗ ನೋಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಗದ್ದೆಯಿಂದ ನೀರು ಬಂದ ಮೇಲೆ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇವರ ಬಗ್ಗೆ ನೋಡೋದಾದರೆ ಹೆಸರು ಶ್ರಾವಣಿ ಅಂತ, ಗದ್ದೆಯಿಂದ ರಸ ತೆಗೆಸಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಉದ್ದೇಶದಿಂದಲೇ ಸ್ನೇಹಿತರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಿಂದ ಹುಂಡೈ H1 ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ರಸ ಬಂದರೆ ಮಾತ್ರ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗದ್ದೆಯಿಂದ ನೀರು ಬಂದ ಮೇಲೆ ಖಂಡಿತ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಮಹಿಳೆಯರ ಗದ್ದೆಯಿಂದ ಕೂಡ ನೀರು ಹೊರಗೆ ಬರುತ್ತದೆ, ಆದರೆ ಹೆಚ್ಚಿನ ಸಮಯದವರೆಗೆ ಮಾಡಬೇಕು ಎಂದು ಒಂದು ಚಿಕ್ಕ ಕಂಡೀಷನ್ ಹೇಳಿದ್ದಾರೆ. 32 ನಿಮಿಷದವರೆಗೆ ಕೆಲಸ ಮಾಡುವಂಥ ವ್ಯಕ್ತಿ ಸಿಗೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಸಿಕ್ಕಿದರೆ ಖಂಡಿತ ಬಿಡುವುದಿಲ್ಲ ಎಂದು ಭರವಸೆ ಕೊಟ್ಟಿದ್ದಾರೆ. ಗದ್ದೆಯಲ್ಲಿ ಸ್ನೇಹಿತರೆ ನೀರು ತುಂಬಿಕೊಂಡಾಗ ಮಹಿಳೆಯರಿಗೂ ಕೂಡ ತುಂಬಾ ಕಷ್ಟ ಆಗುತ್ತದೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಹುಂಡೈ H1 ಕಾರ್ನ ಒಂದು ರಿಯರ್ ಲುಕ್ ಆಗಿರುತ್ತೆ. ಅದೇ ರೀತಿ ಇದು ಫ್ರಂಟ್ ಲುಕ್ ನೋಡ್ಬೋದು, ಈ ರೀತಿಯಾಗಿರುತ್ತೆ. ಇದರ ಒಂದು ಫ್ರಂಟ್ ಲುಕ್ ನೋಡೋದಾದರೆ ಸ್ನೇಹಿತರೆ ಗ್ರಿಲ್ ತುಂಬಾ ಬೋಲ್ಡ್ ಆಗಿರುತ್ತೆ. ಜೊತೆಗೆ ಹೆಡ್ಲ್ಯಾಂಪ್ಸ್ ಒಂದು ಪ್ರೊಜೆಕ್ಷನ್ ಹೆಡ್ಲ್ಯಾಂಪ್ಸ್ ಇಲ್ಲಿ ನೋಡ್ಬೋದು. ಸೊ ಹಾಗಾಗಿ ನೋಡೋದಕ್ಕೆ ಪ್ರೀಮಿಯಂ ಆ್ಯಂಡ್ ಒಂದು ಮಾಡರ್ನ್ ಲುಕ್ ಕೊಡುತ್ತದೆ. ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ವರ್ಟಿಕಲ್ ಟೈಲ್ ಲ್ಯಾಂಪ್ಸ್ ಹೊಂದಿರುತ್ತೆ, ಹಾಗೂ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಡೋರ್ ಏನಿರುತ್ತೆ ತುಂಬಾ ದೊಡ್ಡದಾಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಸ್ನೇಹಿತರೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ತುಂಬಾ ಈಸಿಯಾಗಿ ಮಾಡ್ಬೋದು. ಜೊತೆಗೆ ಪ್ಯಾಸೆಂಜರ್ ಕೂಡ ತುಂಬಾ ಈಸಿಯಾಗಿ ಎಂಟರ್ ಕೂಡ ಆಗ್ಬೋದು ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ 2.5 ಲೀಟರ್ಸ್ CRDI ಒಂದು ಪವರ್ಫುಲ್ ಡೀಸೆಲ್ ಇಂಜಿನ್ ಇರುತ್ತೆ. ಇಂಜಿನ್ನ ಒಂದು ಹಾರ್ಸ್ ಪವರ್ ಬಂದುಬಿಟ್ಟು 168ವರೆಗೆ ಇರುತ್ತೆ. ಆ್ಯಂಡ್ 5 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಈ ಒಂದು ಹುಂಡೈ H1 ಕಾರಲ್ಲಿ ನೋಡ್ಬೋದು. ನೋಡೋದಕ್ಕೆ ಸ್ನೇಹಿತರೆ ಈ ಒಂದು ಕಾರ್ ಸ್ವಲ್ಪ ವೈಡ್ ಆಗಿರುತ್ತೆ. ಜೊತೆಗೆ ಎತ್ತರವಾದ ಒಂದು ಬಾಡಿ ಡಿಸೈನ್ ಹೊಂದಿದೆ. ಆ್ಯಂಡ್ ಇದರ ಒಂದು ಲೆಂತ್ ಬಂದುಬಿಟ್ಟು 5125 mm ಆಗಿರುತ್ತೆ. ವಿಡ್ತ್ ಬಂದುಬಿಟ್ಟು 1920 mm ಆಗಿದ್ದು, ಹೈಟ್ ಬಂದುಬಿಟ್ಟು 1925 mm ಆಗಿರುತ್ತೆ. ಇದರ ಜೊತೆಗೆ ಸ್ನೇಹಿತರೆ ಈ ಒಂದು ಕಾರ್ನ ಒಳಗಡೆ ಕೂಡ ಒಳ್ಳೆ ಸ್ಪೇಸ್ ಇರುತ್ತೆ. ಒಟ್ಟು 12 ಜನ ಪ್ಯಾಸೆಂಜರ್ಸ್ ಈ ಒಂದು ಕಾರಲ್ಲಿ ಕೂತ್ಕೊಳ್ಬೋದು.